ಈ ಮನೆ ಕೆಳಗೆ ಒಬ್ಬ ಅಜ್ಞಾತ ಶಕ್ತಿ ಮಲಗಿದ್ದಾನೆ. ಅವನ ಹೆಸರು ವಾಸ್ತು ಪುರುಷ. ಅವನು ದೇವನೂ ಅಲ್ಲ, ಅಸುರನೂ ಅಲ್ಲ. ದೇವತೆಗಳು ಮತ್ತು ಅಸುರರ ಮಧ್ಯೆ ನಡೆದ ಭೀಕರ ಯುದ್ಧದಲ್ಲಿ ಶಿವನ ಕಪ್ಪಾಲದಿಂದ ಬೀಳಿದ ಒಂದು ಬೆವರಿನ ಹನಿ, ಆ ಹನಿಯಿಂದ ಜನಿಸಿದ ಮಹಾಕಾಯ ಪ್ರಾಣಿ ಕ್ಷಣಗಳಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನುಂಗಬಲ್ಲಷ್ಟು ಬೆಳೆದದನು. ಭಯಗೊಂಡ ದೇವತೆಗಳು ಬ್ರಹ್ಮನ ಬಳಿ ಹೋದರು. 45 ದೇವತೆಗಳು ಸೇರಿ ಅವನನ್ನು ಹಿಡಿದರು. ಇಂದ್ರನು ಕೈ, ಅಗ್ನಿಮುಖ, ವರುಣ ನಾಭಿ, ಯಮ ಕಾಲು, ಬ್ರಹ್ಮ ಎದೆ. ಆ ಪ್ರಾಣಿಯನ್ನು ದೇವತೆಗಳು ಭೂಮಿಯೊಳಗೆ ತಲೆ ಕೆಳಗಾಗಿ ಸ್ಥಾಪಿಸಿದರು. ಬ್ರಹ್ಮನು ಹೇಳಿದರು, ನಿನ್ನ ಅತಿಯಾದ ವೃದ್ಧಿ ಲೋಕದ ಸಮತೋಲನವನ್ನು ಹಾಳು ಮಾಡುತ್ತದೆ. ಆ ದಿನದಿಂದ ಅವನ ಹೆಸರು ವಾಸ್ತು ಪುರುಷ. ಪ್ರತಿ ಮನೆಯ ಕೆಳಗೆ ಅವನು ಇರುತ್ತಾನೆ. ತಲೆ ಈಶಾನ್ಯದಲ್ಲಿ, ಕಾಲು ನೈಋತ್ಯದಲ್ಲಿ. ಈಶಾನ್ಯದಲ್ಲಿ ತಪ್ಪು ನಿರ್ಮಾಣ, ಮಾನಸಿಕ ಒತ್ತಡ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡಚಣೆ. ಆಗ್ನೇಯದಲ್ಲಿ ನೀರು ಅಥವಾ ಶೌಚಾಲಯ, ಕೋಪ, ಹಣಕಾಸಿನ ನಷ್ಟ. ನಿರ್ಮಾಣಕ್ಕಿಂತ ಮೊದಲು ವಾಸ್ತು ಪುರುಷನನ್ನು ಗೌರವಿಸಿ. ಶಾಂತಿ ಮತ್ತು ಸಮೃದ್ಧಿ ಸ್ವತಃ ಬರುತ್ತವೆ. ಈ ಸಂಕ್ರಾಂತಿ ಹಬ್ಬವು ನಿಮ್ಮ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಆರೋಗ್ಯವನ್ನು ತರಲಿ.